ನೋಡೋ, ನಾನು ಹೇಳೋದನ್ನ ಗಮನ ಕೊಟ್ಟು ಆಲಿಸು, ಬೇಕಾದ್ರೆ ಬರ್ಕೋ. ಒಬ್ಬ ಗುರುಗಳಿಗೆ 3 ಜನ ಶಿಷ್ಯಂದಿರಿರ್ತಾರಂತೆ. ಆ ಶಿಷ್ಯಂದಿರಿಗೆ ಕೆಲವೊಂದು ಸೂಕ್ಷ್ಮ ವಿದ್ಯೆಗಳನ್ನು ಹೇಳ್ಕೊಡ್ಬೇಕಾದ್ರೆ ನಿಮ್ಮ ಯೋಗ್ಯತೆ ಅರ್ಹತೆಗಳನ್ನು ಪರೀಕ್ಷೆ ಮಾಡಬೇಕು. ಆದ್ದರಿಂದ ನಿಮಗೊಂದು ಟಾಸ್ಕ್ ಕೊಡ್ತೀನಿ. ಆ ಟಾಸ್ಕ್ನ ನಾನು ಬರೋಷ್ಟರಲ್ಲಿ ಕಂಪ್ಲೀಟ್ ಮಾಡಿ, ಯಾರು ಗೆಲ್ತೀರಾ ಅವ್ರಿಗೆ ಮೊದಲ ಆದ್ಯತೆ ಮಾನ್ಯತೆ ಅಂತ ಹೇಳಿ ಒಂದು ಟಾಸ್ಕ್ ಕೊಡ್ತಾರೆ. ಏನು ಅಂದರೆ 3 ಜನನೂ ಲೈನಾಗಿ ಅಕ್ಕಪಕ್ಕದಲ್ಲಿ ಕುಣಿಸಿ ಮುಂದುಗಡೆ ಒಂದು ದೀಪ ಇಟ್ಬಿಟ್ಟು ಆ ದೀಪವನ್ನೇ ಗಮನಿಸ್ತಾ ಇರಿ, ಮೌನವಾಗಿರಿ, ಮಾತಾಡಬಾರ್ದು, ತುಟಿ ಬಿಚ್ಚಬಾರ್ದು ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ. ಈ 3 ಜನ ಸರಿಯಾಗಿ ಮಾಡ್ತಾರೋ ಇಲ್ಲೋ ಅನ್ನೋದನ್ನು ಆತನ ಗುರುಗಳ ಅನುಯಾಯಿಗೆ ಹೇಳ್ಬಿಟ್ಟು ಹೋಗ್ತಾನೆ, ಸೇವಕನಿಗೆ. ನೋಡ್ಕೊಳ್ಳಪ್ಪ, ಇವ್ರನ್ನ ಮಾಡ್ತಾರೆ ಇಲ್ಲ. ಗುರುಗಳು ಬೆಳಿಗ್ಗೆ 10 ಗಂಟೆಗೆ ಹೋಗ್ತಾರೆ, ಸಂಜೆ ಬರ್ತಾರೆ. ಆದರೆ ಬರೋಷ್ಟರೊಳಗಡೆ ಇವರು 11 ಗಂಟೆ ಆಯಿತು, ಇನ್ನೇ ಅದನ್ನೇ ನೋಡ್ತಾ ಇರ್ತಾರೆ. ಆಮೇಲೆ ನೋಡಿ ನೋಡಿ ಬೇಸರ ಆಗುತ್ತೆ. ಪಕ್ಕದಲ್ಲಿರೋನ್ನ ನೋಡ್ತಾನೆ, ಈ ಕಡೆ ಇರೋನ್ನ ನೋಡ್ತಾನೆ, ಮಧ್ಯದಲ್ಲಿರೋನ್ನ. ಆಮೇಲೆ ಒಬ್ಬರು ಮುಖ ಒಬ್ಬರು ನೋಡ್ಕೊಳ್ತಾರೆ. ಒಬ್ಬ ಕೇಳ್ತಾನೆ ಏನು ಅಂತ. ಇದಕ್ಕೆ ಏನಿಲ್ಲ ನಂತಾನೆ, ನೋಡು ಅಂತ ಸುಮ್ಮನೆ ಮನಸ್ಸಿನಲ್ಲೇ ಮಾತಾಡ್ಕೊಳ್ತಾರೆ. ಚಿನ್ನಗಳಲ್ಲಿ ನೋಡ್ತಾ 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 ದೀಪ ಆರೋಗ್ಬಿಡ್ತದೆ. ಆ ಸೇವಕನಿಗೆ, ಲೇ ನೋಡೋ, ದೀಪ ಆರೋಯ್ತು, ಹಸೋ, ನಾವು ಹೆಂಗೆ ಟಾಸ್ಕ್ ಕಂಪ್ಲೀಟ್ ಮಾಡೋದು ಅಂತ ಒಬ್ಬ ಹೇಳ್ತಾನೆ. ಅದಕ್ಕೆ ಇನ್ನೊಬ್ಬ ನಗ್ತಾ ಇರ್ತಾನೆ. ಯಾಕೋ ನಗ್ತಾ ಇದೆಯಾ ಅಂದರೆ, ಮಾತಾಡಬೇಡ ಅಂತ ಗುರುಗಳು ಹೇಳಿದರು, ನೀನು ನೋಡಿದ್ರೆ ಮಾತಾಡ್ಬಿಟ್ಟೆ, ನೀನು ಸೋತೋಗ್ಬಿಟ್ಟೆ, ನಾನೇ ಗೆದ್ದಿದ್ದು ಅಂತ ಅವನು ಅನ್ಕೊಳ್ತಾನೆ. ಪಕ್ಕದಲ್ಲಿರೋನು ಮತ್ತೆ ನಗ್ತಾ ಇರ್ತಾನೆ. ಇಬ್ರು ನೋಡ್ತಾರೆ, ಯಾಕೋ ನೀನು ನಗ್ತಾ ಇದೆಯಾ ಅಂತ. ಏನೂ ಇಲ್ಲ ಅವನು ಮಾತಾಡಲ್ಲ, ಸುಮ್ಮನೆ ಹಂಗೆ ನಗ್ತಾ ಇರ್ತಾನೆ. ಏಯ್, ಯಾಕೆ ನಗ್ತಾ ಇದೆ ಹೇಳು ಅಂತ. ಅಲ್ಲೋ, ದೀಪ ಆರೋಗಿದೆ ಅಂತ ಅವನು ಬಾಯಿ ಬಿಟ್ಬಿಟ್ಟ. ಅವನು ಬಾಯಿ ಬಿಟ್ಬಿಟ್ಟೆ ಅಂತ ಹೇಳಿ ನೀನು ಬಾಯಿ ಬಿಟ್ಬಿಟ್ಟೆ. ಈಗ ನೀವಿಬ್ಬರು ಸೋತೋದ್ರಿ, ನಾನೇ ಗೆದ್ದಿದ್ದು ಅಂದ್ಬಿಟ್ಟು ಮತ್ತೆ ಬಾಯಿ ಮುಚ್ಕೊತಾನೆ. ನಿನ್ನ ಕಥೆನೂ ಅದೇ ಆಯಿತು. ನೀನು ಮಾಡ್ತಾ ಇರೋದೇನು, ನಿನಗೆ ಏನು ಮಾಡೋದಕ್ಕೆ ಹೇಳಿದ್ದೆ, ಆದರೆ ನೀನು ಮಾಡಿದ್ದೇನು. ಖಂಡಿತವಾಗಲೂ ಈ ರೀತಿ ಮಾಡೋದ್ರಿಂದ ಸಮಸ್ಯೆಗಳು ಬಗೆಹರಿಯುತ್ತಾ, ಸಮಸ್ಯೆಗೆ ಪರಿಹಾರ ಸಿಗುತ್ತಾ. ನೀನು ಸೂಕ್ಷ್ಮ ವಿದ್ಯೆಗಳನ್ನು ಗುರುಗಳು ಇವ್ರಿಗೆ ಹೇಳ್ಕೊಡೋದಕ್ಕೆ ಸಾಧ್ಯವ? ಮೊದಲನೇ ಹಂತದಲ್ಲೇ ಫೇಲ್ ಆಗ್ಬಿಟ್ರೆ ಇನ್ನು ನಿನಗೆ 2ನೇ ಹಂತ, ಇನ್ನೂ 10 ಹಂತಗಳಿದ್ದಾವೆ. ಯಾವಾಗ ಹೋಗಿ ತಲುಪೋದು? ಮೊದಲು ಈ ಟಾಸ್ಕನ್ನು ಕಂಪ್ಲೀಟ್ ಮಾಡ್ಕೊಂಡ ಆಮೇಲೆ ಹೇಳ್ಕೊಡು.